கல்யாணமே வைபோகமே, திருமணத்தில் கொண்டாட்டமே. கல்யாணமே வைபோகமே, திருமணத்தில் கொண்டாட்டமே. அழகான பரிசுத்த மணமகனுக்கும் அழகான கன்னிகை பெண்மணிக்கும், அழகான பரிசுத்த மணமகனுக்கும் அழகான கன்னிகை பெண்மணிக்கும் நடக்கும் பரிசுத்த விவாகமே. பெருக நிரந்தர சந்தோஷமே. நடக்கும் பரிசுத்த விவாகமே. பெருக நிரந்தர சந்தோஷமே. பரிமாற ஓர் துணையாய் ஆசையோடு பார்க்கின்ற இதயத்திற்கு, அன்பை பரிமாற ஓர் துணையாய் ஆசையோடு பார்க்கின்ற இதயத்திற்கு, ஆண்டவரின் ஆசீர்வாதம் பொழிகின்றதே. சந்தோஷ மலர்கள் மலரட்டுமே, எதிர்பார்த்த காரியம் நிறைவேறுதே. இனியதொரு அன்பான இதயங்களே, தேவனை நியமித்த நாள் இதுவே. நம் கண்கள் ஆச்சரியப்படுகின்றதே. கல்யாணமே வைபோகமே, திருமணத்தில் கொண்டாட்டமே. கல்யாணமே வைபோகமே, திருமணத்தில் கொண்டாட்டமே. மரணத்தை தவிர வேறெதுவும் பிரிக்கவே முடியாத ஓர் பந்தமே. மரணத்தை தவிர வேறெதுவும் பிரிக்கவே முடியாத ஓர் பந்தமே. இன்பத்தில் துன்பத்தில் இணைந்திருக்க, வாழ்விலும் தாழ்விலும் சேர்ந்திடவே, பிரபுவே இவர்களை ஆசீர்வதித்தீர். தேவனை இதற்கு நியமித்தீரே. பரலோகத்தில் தேவரின் நியமித்ததை பூலோகத்தில் அதனை நிறைவேற்றினீர். கல்யாணமே வைபோகமே, திருமணத்தில் கொண்டாட்டமே. கல்யாணமே வைபோகமே, திருமணத்தில் கொண்டாட்டமே. அழகான பரிசுத்த மணமகனுக்கும் அழகான கன்னிகை பெண்மணிக்கும், அழகான பரிசுத்த மணமகனுக்கும் அழகான கன்னிகை பெண்மணிக்கும் நடக்கும் பரிசுத்த விவாகமே. பெருக நிரந்தர சந்தோஷமே. நடக்கும் பரிசுத்த விவாகமே. பெருக நிரந்தர சந்தோஷமே. ಮದುವೆಯ ಪ್ರಾರಂಭ ಪ್ರಾರ್ಥನೆಯೊಂದಿಗೆ ನಾವು ಈ ಮದುವೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಾವೆಲ್ಲರ ಕಣ್ಣುಗಳು ಮುಚ್ಚಿರುವಂಥ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ಜೋಶುವ ಮಾಸ್ಟರ್ ಅವರು ಮುಂದೆ ಬಂದು ಪ್ರಾರಂಭದ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಮನ್ನು ಬಹಳ ಪ್ರೀತಿಸುವ ತಂದೆಯ ಸ್ತೋತ್ರ ಸ್ವಾಮಿ. ನಿಮ್ಮ ಕುಮಾರನಾದ ಯೇಸು ಕ್ರಿಸ್ತುವೆ ನಾಮದಲ್ಲಿ ದೇವರೇ ಈ ಮದುವೆಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಪ್ಪ. ಈ ಮದುವೆ ಅಪ್ಪ ದೇವರೇ ಪ್ರಾರಂಭದ ಕೊನೆಯವರೆಗೆ ನಡೆಸ್ಕೊಡ್ತಿಗಾಗಿ ಸ್ತೋತ್ರ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ದೇವರೇ ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ ಸ್ವಾಮಿ. ಹೌದಪ್ಪ, ಮನುಷ್ಯನು ಒಂಟಿಯಾಗಿರುವುದು ಸರಿಯಲ್ಲ ಅಂದು ಅವನಿಗೆ ತಕ್ಕ ಸಂಕ್ರಾಂತಿ ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ ಅಯ್ಯ. ಹೌದು ದೇವರೇ, ಈ ಮದುವೆ
ಅಪ್ಪ, ಎಲ್ಲರಿಗಿಂತ ಬಹಳ ಘನತೆ ಉಳ್ಳದು ನಿಮ್ಮ ವಾಕ್ಯ ಹೇಳುತ್ತೆ ಸ್ವಾಮಿ. ಹೌದು ಸ್ವಾಮಿ ದೇವರೇ, ಆ ಕಾನಾವೂರು ಮದುವೆಯಲ್ಲಿ ಸ್ವಾಮಿ ಕೊರತೆ ನಡೆಯುವಾಗ ಅಪ್ಪ ನೀವು ಬಂದ ಮೇಲೆ ಎಲ್ಲ ಆಶೀರ್ವಾದ ಉಂಟಪ್ಪ, ಸಮಾಧಾನ ಆಯಿತು ಸ್ವಾಮಿ. ಅದೇ ಥರ ಕಾನಾವೂರು ಮದುವೆ ನಡೆಸ್ಕೊಡ್ದ ದೇವರು ಈ ಮದುವೆ ನಡೆಸ್ಕೊಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ದೇವರೇ, ಎಲ್ಲ ಕಾರ್ಯಗಳ ಮೇಲೆ ಒಪ್ಪಿಸ್ಕೊಡ್ತೀವಯ್ಯ. ಮಾತ್ರ ಅಲ್ಲದೆ ಬಂದಿರೋ ಮಕ್ಕಳಿಗಾಗಿ ನೀವು ಮಾತಾಡಬೇಕಯ್ಯ. ಮದುವೆ ಆಗದೇ ಇರುವವರಿಗೆ, ಮದುವೆ ಆಗದವರಿಗೆ ಎಲ್ಲರಿಗೆ ಸ್ವಾಮಿ ನೀವು ಮಾತಾಡಬೇಕು ಸ್ವಾಮಿ. ಗಂಡ ಹೆಂಡತಿ ಹೇಗೆ ಇರಬೇಕು ಅಂತ ನೀವು ಮಾತಾಡಬೇಕಯ್ಯ. ಹೌದು ಸ್ವಾಮಿ ಅಪ್ಪ, ನಿಮ್ಮ ಚಿತ್ತ ದೇವರೇ ಈ ಮದುವೆ ವಿಷಯದಲ್ಲಿ ನೆರವೇರೋದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಸ್ತುತಿ ಘನ ಮಹಿಮೆ ಸ್ತೋತ್ರ ನಿಮಗೆ ಸಲ್ಲಿಸುವಪ್ಪ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಆಮೆನ್. ಹಲ್ಲೆಲೂಯಾ. ಸೊ ಈ ದಿನದಲ್ಲಿ ಕೂಡ ಈ ವಿವಾಹವನ್ನು ನಾವು ನಡೆಸೋದಕ್ಕೆ ಮುಂಚಿತವಾಗಿ ಈ ವಿವಾಹದ ಕಾರ್ಯವನ್ನು ಉಂಟು ಮಾಡಿದಂತ ದೇವರಿಗೆ ನಾವು ಸ್ತೋತ್ರ ಮಾಡಿ ಆರಾಧನೆ ಮಾಡಿದೆವು. ನಾಮನ್ನು ಘನಪಡಿಸೋಣ. ಎಲ್ಲರಿಗೂ ಗೊತ್ತಿರುವ ಹಾಡು, ಕೃತಜ್ಞತೆಯಿಂದ ಸ್ತುತಿಯ ಹಾಡುವೆ ನನ್ನ ಯೇಸು ದೇವ, ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯಿಂದ ಆಗಿರುವಂತ ಹಾಡನ್ನು ಹಾಡಿದ್ದೇವೆ. ಅತಿಶಯ ಕೋಟಿ ಕೋಟಿ ವಂದನೆಯು ಕೃತಜ್ಞತೆಯಿಂದ ಸ್ತುತಿಯಾಡುವೆ ನನ್ನೇಸು ದೇವಾ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಸತ್ಯ ದೇವರು, ಜೀವ ಸ್ವರೂಪನಾಗಿರುವ ಆತನು ನಿತ್ಯವೂ ನಮ್ಮನ್ನು ನಡೆಸಿ ಕಾಯ್ದು ರಕ್ಷಿಸಿದ ದೇವರು. ಸತ್ಯ ದೇವರು, ಜೀವ
ಸತ್ಯ ದೇವರು ಜೀವ ಸ್ವರೂಪನು ನಂಬುವೆ ನಿನ್ನ ನಿತ್ಯವು ಜೀವಮಾನವೆಲ್ಲ ನಿನ್ ಸೇವಿಸುವ ವರವ ನೀ ನೀಡಿರುವೆ ಜೀವಮಾನವೆಲ್ಲ ನಿನ್ ಸೇವಿಸುವ ವರವ ನೀ ನೀಡಿರುವೆ ಕೃತಜ್ಞತೆಯಿಂದ ಸ್ತುತಿ ಆಡುವೆ ನನ್ನೇಸುದೇ ಏವಾ ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆ ಕೈಗಳ ತಟ್ಟಿ ಕೃತಜ್ಞತೆಯಿಂದ ಸ್ತುತಿ ಆಡುವೆ ನನ್ನೇಸುವೆ ಏವಾ ಉಪಕಾರ ನಿನ್ನ ಅತಿಶಯ ಕೋಟಿ ಕೋಟಿ ವಂದನೆಯು
ಕೋಟಿ ಕೋಟಿ ವಂದನೆಯು, ಕೋಟಿ ಕೋಟಿ ವಂದನೆಯು. ಕೈಗಳ ತಟ್ಟಿ ದೇವರೇ ನಿಮಗೆ ಮಾತ್ರವೇ ಎಲ್ಲ ಸ್ತುತಿಯನ್ನು ಘನತೆಯನ್ನು ಮಹಿಮೆಯನ್ನು ನಾವು ಸಲ್ಲಿಸುತ್ತೇವಪ್ಪ. Hallelujah, hallelujah. Thank you Jesus, thank you Lord. ಹಾಗೆ ಇರುವ ಸ್ಥಳದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಗೆ ನಾವು ದೇವರನ್ನು ಆರಾಧನೆ ಮಾಡೋಣ. ಹಾಡುವೆ ನಲುವೆ ಕೊಂಡಾಡುವೆ ಅಪ್ಪ ಸಮ್ಮುಖದ ಹಾಡಿನಲ್ಲಿದು ಕೊಂಡಾಡುವೆ ಎಂಬುದಾಗಿರುವಂತ ಹಾಡನ್ನ ಹಾಡಿ ದೇವನಾಮ ನಾವು ಘನಪಡಿಸೋಣ. ಥ್ಯಾಂಕ್ ಯು Lord. ಅವನ ಕೈಗಳ ಪಟ್ಟಿ
ಮಾನಿಸಿ ಮಾನಿಸಿ ಎರಿಗೋವ ಕೋಟೆಯನ್ನು ಬೀಳಿಸಿದಾತನೇ ಫಾರೋನ ಸೈನ್ಯವನ್ನು ತುಳಿದಾತನೇ ಎರಿಗೋವ ಕೋಟೆಯನ್ನು ಬೀಳಿಸಿದಾತನೇ ಫಾರೋನ ಸೈನ್ಯವನ್ನು ತುಳಿದಾತನೇ ಮಾನಿಸಿ 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 ಆರಾಧನೆ ನಿನಗೆ ಆರಾಧನೆ ನಿನಗೆ ಆರಾಧನೆ ನಿನಗೆ ಆರಾಧನೆ ಆರಾಧನೆ ನಿನಗೆ ಆರಾಧನೆ ಯೆಹೋವಾ ಶಮ್ಮ ಯೆಹೋವಾ ಶಮ್ಮ ಯೆಹೋವಾ ಶಮ್ಮ ಯೆಹೋವಾ ಶಮ್ಮ ಪೇತ್ರನ ದೋಣಿಯಲ್ಲಿ ಇದ್ದಾತನೇ ಎಂದೆಂದು ನಮ್ಮ ಕೂಡ ಇರುವಾತನೇ ಪೇತ್ರನ ದೋಣಿಯಲ್ಲಿ ಇದ್ದಾತನೇ ಎಂದೆಂದು ನಮ್ಮ ಕೂಡ ಇರುವಾತನೇ ಯೆಹೋವಾ ಶಮ್ಮ ಯೆಹೋವಾ ಶಮ್ಮ ಯೆಹೋವಾ ಶಮ್ಮ ಯೆಹೋವಾ ಶಮ್ಮ ಆರಾಧನೆ ನಿನಗೆ ಆರಾಧನೆ ನಿನಗೆ ಆರಾಧನೆ ನಿನಗೆ ಆರಾಧನೆ ಆರಾಧನೆ ನಿನಗೆ ಆರಾಧನೆ ಯೆಹೋವಾ ಈರೆ ಯೆಹೋವಾ ಈರೆ ಯೆಹೋವಾ ಈರೆ ಯೆಹೋವಾ ಈರೆ ಪರಲೋಕ ಮನ್ನವನ್ನು ನೀಡಿದಾತನೇ ನಮಗೆಲ್ಲವನ್ನು ಒದಗಿಸುವಾತನೇ ಪರಲೋಕ ಮನ್ನವನ್ನು ನೀಡಿದಾತನೇ ನಮಗೆಲ್ಲವನ್ನು ಒದಗಿಸುವಾತನೇ ಯೆಹೋವಾ ಈರೆ ಯೆಹೋವಾ ಈರೆ ಯೆಹೋವಾ ಈರೆ ಯೆಹೋವಾ ಈರೆ ಯೆಹೋವಾ ರಾಫ ಯೆಹೋವಾ ರಾಫ ಯೆಹೋವಾ ರಾಫ ಯೆಹೋವಾ ರಾಫ ಯೆಹೋವಾ ರೂವ ಯೆಹೋವಾ ರೂವ ಯೆಹೋವಾ ರೂವ ಯೆಹೋವಾ ರೂವ ಯೆಹೋವಾ ಶಾಲೋ ಯೆಹೋವಾ ಶಾಲೋ ಯೆಹೋವಾ ಶಾಲೋ ಯೆಹೋವಾ ಶಾಲೋ ಯೆಹೋವಾ ನಿಸ್ಸೆ ಯೆಹೋವಾ ನಿಸ್ಸೆ ಯೆಹೋವಾ ನಿಸ್ಸೆ ಯೆಹೋವಾ ನಿಸ್ಸೆ ನನ್ನೇಸು ರಾಜ 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 ಕೈಗಳ ತಟ್ಟಿ ಉರಾಮನನ ಸೆಕೆರ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  ಓ ರಾಮ ಮಾಮ ಸೆಕೆರ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 ೆ ನಿಮಗೆ 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 ಅಪ್ಪ ನಿಮಗೆ ಮಾತ್ರವೇ ಎಲ್ಲ ಘನ ಸ್ತುತಿ ಸ್ತೋತ್ರವನ್ನು ಹೆಸರನ್ನು ಹೊಗಳುವಿಕೆಯನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ ನೀನೊಬ್ಬನೇ ಯೋಗ್ಯನು ಯೋಗ್ಯನು ಯೋಗ್ಯನೆಂದು ನಾವು ನಿಮ್ಮನ್ನೇ ಆರಾಧಿಸುತ್ತೇವೆ ದೇವರೇ ನಿಮ್ಮನ್ನೇ ಆರಾಧಿಸುತ್ತೇವೆ ಹಲ್ಲೆಲೂಯಾ ಮಹಿಮೆಯ ಅರಸನೇ ನಿಮಗೆ ಮಾತ್ರವೇ ಎಲ್ಲ ಘನತೆಯನ್ನು ಸ್ತುತಿಯನ್ನು ಸ್ತೋತ್ರವನ್ನು ಮಹಿಮೆ ನಿಮಗೆ ನಾವು ಸಮರ್ಪಿಸುತ್ತೇವೆ ದೇವರೇ ಹಲ್ಲೆಲೂಯಾ ಹಲ್ಲೆಲೂಯಾ ಮಹಿಮೆಯ ಅರಸನ ನಿನಗೆ ಆರಾಧನೆ ಸಿಂಹಾಸನರೂಢನೆ ನಿನಗೆ ಆರಾಧನೆ ಮಹಿಮಾಯ ಅರಸನೆ ನಿನಗೆ ಆರಾಧನೆ ಸಿಂಹಾಸನರೂಢನೆ ನಿನಗೆ ಆರಾಧನೆ ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ ಸರ್ವ ಸೃಷ್ಟಿಕರ್ತನೆ ನಿನಗೆ ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನರಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನರಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನರಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನರಾರಾಧಿಸುವೆ
ಯೇಸುವೇ ಸರ್ವಶಕ್ತನೇ ಸರ್ವವ್ಯಾಪಿಯೇ ಆರಾಧಿಸಿ ಪರಿಶುದ್ಧನೇ ಎಲ್ಲ ಘನ ಮಾನ ಮಹಿಮೆ ಸ್ತುತಿಯನ್ನು ಸ್ತೋತ್ರವನ್ನು ಹೆಸರನ್ನು ಪ್ರಭಾವವನ್ನು ತ್ರಿಯೇಕ ದೇವರಿಗೆ ಯಾವಾಗಲೂ ಎಂದೆಂದಿಗೂ ಯುಗಾಂತರಗಳಲ್ಲಿ ನಿಮಗೆ ಮಾತ್ರವೇ ಸಮರ್ಪಿಸಲ್ಪಡಲಿ. ಎಲ್ಲರೂ ಸೇರಿ ಆಮೇನ್ ಎಂಬುದಾಗಿ. ನಮ್ಮನ್ನು ಆರಾಧನೆ ನಡೆಸಿರುವಂಥ ಪಾಸ್ಟರ್ ಅವರಿಗೆ ನಾನು ವಂದನೆಯನ್ನು ತಿಳಿಯಪಡಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ಸೇವಕರುಗಳನ್ನು ಘನಪಡಿಸುವಂಥ ಒಂದು ಸಮಯ ಆದ ಕಾರಣ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಇವತ್ತು ಮದುವೆ ಆಗಲಿಕ್ಕಾಗಿ ಬಂದಿರುವಂಥ ಬ್ರದರ್ ಮನಿ ಅವರು ತನ್ನ ಚಿಕ್ಕ ವಯಸ್ಸಿನಿಂದಲೂ ನಮ್ಮ ಸಭೆಯಲ್ಲಿ ಸೇವೆ ನಿಮಿತ್ತವಾಗಿ ತನ್ನ ಚಿಕ್ಕ ಪ್ರಾಯದಿಂದಲೂ ಸಭೆಯ ಕೆಲಸಗಳನ್ನು ನೋಡಿಕೊಳ್ತಾ ಸಭೆಯಲ್ಲೇ ಮಲಗಿ ಸಭೆಯಲ್ಲೇ ಇದ್ದುಕೊಂಡು ಸೇವೆ ಮಾಡ್ತಿದ್ದ ಕಾರಣ ಅವರನ್ನು ಎಲ್ಲರಿಗೂ ಪರಿಚಯ, ಇಲ್ಲಿ ಬರುವಂಥ ಸೇವಕರುಗಳೆಲ್ಲರಿಗೂ ಪರಿಚಯ ಆಗಿದ್ದ ಕಾರಣ ಇವತ್ತು ಮನೆಯನ್ನು ಬಹಳವಾಗಿ ಪ್ರೀತಿ ಮಾಡುವಂಥ, ಮನೆ ಬಗ್ಗೆ ಗೌರವ ಇರುವಂಥ, ಮನೆಯನ್ನು ಗೌರವಿಸಿ ಮದುವೆಯಲ್ಲಿ ಬರಬೇಕಂತೇಳಿ ಬೆಂಗಳೂರು ಪ್ರಾಂತದಿಂದ ದೇವ ಸೇವಕರುಗಳು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಒಬ್ಬೊಬ್ಬರಾಗಿ ನಾನು ನಿಮ್ಮ ಮಧ್ಯದಲ್ಲಿ ಅವರನ್ನು ಪರಿಚಯ ಪಡಿಸ್ತೇನೆ. ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ಈ ಮದುವೆಗೆ ಬಂದಿರುವಂಥ ಹಿರಿಯ ಪಾಸ್ಟರ್ ಆಗಿರುವಂಥ ಸೀನಾಯ್ ಚರ್ಚ್ ಬೆಂಗಳೂರಲ್ಲಿ ಆ ಸಭೆಯ ಸಭಾಪಾಲಕರು ಮತ್ತು ಆ ಸಭೆಗೆ ಫೌಂಡರ್ ಆಗಿರುವಂಥ ಪಾಸ್ಟರ್ ಸೌಂದರರಾಜನ್ ಪಾಸ್ಟರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕವಾದಂಥ ವಂದನೆಗಳನ್ನು ತಿಳಿಯಪಡಿಸ್ತೇವೆ. ಹಾಗೆಯೇ ಬಿಹಾರಲ್ಲಿ ಅನೇಕ ಸಭೆಗಳಿಗೆ ಸೇವಕರಾಗಿ ಅವರು ಸೇವೆಯನ್ನು ಸಲ್ಲಿಸಿ ಈ ದಿನಗಳಲ್ಲಿ ಬೆಂಗಳೂರು ಪ್ರಾಂತದಲ್ಲಿ ಬಂದು ಬೆಂಗಳೂರು ಪ್ರಾಂತದಲ್ಲಿ ದೇವರ ಸೇವೆಯನ್ನು ಮಾಡುತ್ತಿರುವಂಥ ದೇವ ಸೇವಕರಾಗಿರುವಂಥ ಮ್ಯಾಥ್ಯೂ ಪಾಸ್ಟರ್ ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಹೃದಯಪೂರ್ವಕವಾದಂಥ ವಂದನೆಯನ್ನು ತಿಳಿಯಪಡಿಸ್ತೇವೆ. ಹಾಗೆಯೇ ಬೆಂಗಳೂರು ಪ್ರಾಂತದಿಂದ ನಮ್ಮ ಮಧ್ಯದಲ್ಲಿ ಶಕೀನಾ ಎಂಡ್ ಟೈಮ್ ಚರ್ಚಿನ ದೇವ ಸೇವಕರಾಗಿರುವಂಥ ಮಾರ್ಟಿನ್ ಪಾಸ್ಟರ್ ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಹೃದಯಪೂರ್ವಕವಾದಂಥ ಸಭೆಯ ಪರವಾಗಿ ವಂದನೆಯನ್ನು ತಿಳಿಯಪಡಿಸ್ತೇವೆ. ಹಾಗೆಯೇ ನಮ್ಮ ಮಧ್ಯದಲ್ಲಿ ನಮ್ಮ ಮದುವೆ ಆಗಲಿಕ್ಕಾಗಿ ಇಲ್ಲಿ ಬಂದಿರುವಂಥ ಸಹೋದರಿ ಸುಪ್ರೀತಾ ಅವರ ಸೇವಕರು ಮತ್ತು ಅವರನ್ನು ಹಾಸ್ಟೆಲಲ್ಲಿ ಅವ್ರ ಜೊತೆಯಲ್ಲೇ ಇಟ್ಟುಕೊಂಡು ಅವರು ಡ್ಯಾಡಿ ಅಂತ ಕೂಡ ಕರೀತಾ ಇದ್ದಂಥ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಚಿಕ್ಕ ವಯಸ್ಸಿನಿಂದ ಅವ್ರ ಹತ್ರನೇ ಹಾಸ್ಟೆಲಲ್ಲಿ ಬೆಳೆದು ಇಲ್ಲಿವರೆಗೂ ಅವರನ್ನು ನಡೆಸಿರುವಂಥ ದೇವ ಸೇವಕರು, ಬೆಂಗಳೂರು ಪ್ರಾಂತದಲ್ಲಿ ಸೇವೆ ಮಾಡುತ್ತಿರುವಂಥ GFCT ಫೌಂಡರ್ ಹಾಗೂ ಪ್ರೆಸಿಡೆಂಟ್ ಆಗಿರುವಂಥ ವಿ ಚಾರ್ಲ್ಸ್ ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ರೆವರೆಂಡ್ ಚಾರ್ಲ್ಸ್ ಅವ್ರಿಗೂ ಕೂಡ ನಮ್ಮ ಹೃದಯಪೂರ್ವಕವಾದಂಥ ವಂದನೆಯನ್ನು ತಿಳಿಯಪಡಿಸುವವರಾಗಿರ್ತೇವೆ. ಹಾಗೆಯೇ ಸುಪ್ರೀತಾ ಅವರಿಗೆ ಭಾವ ಆಗಿ, ಅಕ್ಕನ ಗಂಡನಾಗಿ ನಮ್ಮ ಮಧ್ಯದಲ್ಲಿ ಅವರು ಸೇವಕರಾಗಿ ಸೇವೆ ಮಾಡುತ್ತಿರುವಂಥ ಧನರಾಜ್ ಪಾಸ್ಟರ್ ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಾದಂಥ ವಂದನೆಯನ್ನು ತಿಳಿಯಪಡಿಸ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಈ ಸಭೆಯನ್ನು ನಡೆಸುವುದಕ್ಕಾಗಿ ಹಾಗೆ ನಾನು ಮರೆತು ಹೋಗ್ಬಿಟ್ಟೆ, ಸಾರಿ. ನಮ್ಮ ಮಧ್ಯದಲ್ಲಿ ದೇವ ಸೇವೆಯಲ್ಲಿ ಬಹಳವಾಗಿ ಆಸಕ್ತಿಯಾಗಿದ್ದುಕೊಂಡು ಸೇವೆಯೊಂದಿಗೆ ಮತ್ತು ಅನೇಕ ಜನರನ್ನು ಮ್ಯೂಸಿಕ್ ಕ್ಲಾಸ್ ಟೀಚರ್ಗಳಾಗಿ ಅನೇಕರನ್ನು ಎಬ್ಬಿಸಿರುವಂಥ ದೇವ ಸೇವಕರು ಇವತ್ತು ಕೂಡ ಆರಾಧನೆಯಲ್ಲಿ ವಾದ್ಯಗಳನ್ನು ಬಾರಿಸಿ ಕೀಬೋರ್ಡನ್ನು ಬಾರಿಸುತ್ತಾ ನಮ್ಮನ್ನು ಆರಾಧನೆಯಲ್ಲಿ ನಡೆಸಿರುವಂಥ ದೇವ ಸೇವಕರಾಗಿರುವಂಥ ಸಂತೋಷ್ ಬ್ರದರ್ ಅವರಿಗೂ ನಾವು ಹೃದಯಪೂರ್ವಕವಾದಂಥ ವಂದನೆಯನ್ನು ತಿಳಿಯಪಡಿಸ್ತೇವೆ. ಹಾಗೆಯೇ ನಮ್ಮ ಮಧ್ಯದಲ್ಲಿ ಈ ಮದುವೆಯನ್ನು ನಡೆಸುವುದಕ್ಕಾಗಿ ನಮ್ಮ ಸಭೆಯ ಶಕೀನಾ ಎಂಡ್ ಟೈಮ್ ಚರ್ಚ್ನ ಹಿರಿಯ ಸಭಾಪಾಲಕರು ನಮ್ಮೆಲ್ಲರಿಗೂ ಗೊತ್ತಿದೆ, ರೆವರೆಂಡ್ ಕೆ ಸ್ಟೀವನ್ ಸುರೇಶಯ್ಯ ಅವರಿದ್ದಾರೆ. ಅವರಿಗೂ ಕೂಡ ನಮ್ಮ ಹೃದಯಪೂರ್ವಕವಾದಂಥ ವಂದನೆಗಳು. ಹಾಗೆ ನಮ್ಮ ಮಧ್ಯದಲ್ಲಿ ಪ್ರತಾಪ್ ಪಾಸ್ಟ್ ಇದ್ದಾರೆ, ಆರಾಧನೆ ನಡೆಸಿರುವಂಥ ಮೇಷಕ್ ಪಾಸ್ಟ್ ಇದ್ದಾರೆ. ಹಾಗೆ ಜೋಶುವ ಪಾಸ್ಟ್ ಪ್ರಾರಂಭದ ಪ್ರಾರ್ಥನೆಯಲ್ಲಿ ನಮ್ಮ ನಡೆಸಿರುವಂಥ ಸಭಾಪಾಲಕರಿದ್ದಾರೆ. ಅವರೆಲ್ಲರಿಗೂ ಸಹ ನಾವೆಲ್ಲರೂ ಕರಗಲ್ತಟ್ಟಿ ಎಲ್ಲರೂ ದೇವರನ್ನು ಆಹ್ವಾನಿಸಿಕೊಳ್ಳೋಣ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಭಾಗವಾಗಿರ್ತದೆ. ಒಂದು ವೇದ ವಾಕ್ಯದ ಪರ್ಯಾಯನಕ್ಕಾಗಿ ನಮ್ಮ ಮಧ್ಯದಲ್ಲಿ
ಬ್ಯಾಂಗ್ಳೂರು ಪ್ರಾಂತದಲ್ಲಿ ಸೇವೆ ಮಾಡುತ್ತಿರುವಂಥ ಧನರಾಜ್ ಪಾಸ್ಟರ್ ಅವರು ಮುಂದೆ ಬಂದು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನದಿಂದ 24ನೇ ವಚನ ತನಕ ದೇವರ ವಾಕ್ಯವನ್ನು ಓದ್ತಾರೆ. ನಾವೆಲ್ಲರೂ ಗಮನವಾಗಿ ಕೇಳುವ. ನಾವೆಲ್ಲ ವಾಕ್ಯ ನೋಡ್ಕೊಳ್ಳೋಣ್ರಿ. ಆದಿಕಾಂಡ 2ನೇ ಅಧ್ಯಾಯ 18ರಿಂದ ನಾನು KJV ಬೈಬಲ್ನ ಉಪಯೋಗಿಸೋದು, ನೀವು ಅದನ್ನು ಹಿಂಬಾಲಿಸ್ರಿ. ಕರ್ತನಾದ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ತಕ್ಕ ಸಹಕಾರಿಯನ್ನು ಮಾಡುವೆನು ಅಂದನು. ಇದಲ್ಲದೆ ಕರ್ತನಾದ ದೇವರು ಅಡವಿಯ ಎಲ್ಲ ಮೃಗಗಳನ್ನು ಆಕಾಶದ ಎಲ್ಲ ಪಕ್ಷಿಗಳನ್ನು ಮಣ್ಣಿನಿಂದ ರೂಪಿಸಿ ಅವುಗಳಿಗೆ ಆದಾಮನು ಏನು ಹೆಸರಿಡುವನೋ ಎಂದು ನೋಡುವುದಕ್ಕೆ ಅವನ ಬಳಿಗೆ ಬರಮಾಡಿದನು. ಆದಾಮನು ಕರೆದದ್ದೇ ಆ ಜೀವಿಗಳಿಗೆಲ್ಲ ಹೆಸರಾಯಿತು. ಆದಾಮನು ಎಲ್ಲ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಅಡವಿಯ ಎಲ್ಲ ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆದಾಮನಿಗೆ ತಕ್ಕ ಸಹಕಾರಿ ಸಿಗಲಿಲ್ಲ. ಕರ್ತನಾದ ದೇವರು ಆದಾಮನಿಗೆ ಗಾಢ ನಿದ್ರೆ ಬರಮಾಡಿದ್ದರಿಂದ ಅವನು ನಿದ್ರೆ ಮಾಡಿ, ಆಗ ಆತನು ಅವನ ಪಕ್ಕ ಎಲುಬುಗಳಲ್ಲಿ ಒಂದನ್ನು ತಕ್ಕೊಂಡು ಅದಕ್ಕೆ ಬದಲಾಗಿ ಮಾಂಸವನ್ನು ಮುಚ್ಚಿದನು. ಕರ್ತನಾದ ದೇವರು ಮನುಷ್ಯನಿಂದ ತಕ್ಕೊಂಡ ಪಕ್ಕೆ ಎಲುಬನ್ನು ಸ್ತ್ರೀಯಾಗ ಮಾಡಿ ಅವಳನ್ನು ಅವನ ಬಳಿಗೆ ತಂದನು. ಆಗ ಆದಾಮನ, ಇವಳು ಈಗ ನನ್ನ ಎಲುಬುಗಳ ಎಲುಬು, ನನ್ನ ಮಾಂಸದ ಮಾಂಸವೂ ಆಗಿದ್ದಾಳೆ. ಇವಳು ನರನಿಂದ ಪಟ್ಟದ್ದರಿಂದ ನಾರಿ ಎಂದು ಕರೆಯಲ್ಪಡುವಳು ಅಂದನು. ಆದ್ದರಿಂದ ಮನುಷ್ಯನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರು ಒಂದೇ ಶರೀರವಾಗಿರುವರು. ಇದಲ್ಲದೆ ಆ ಮನುಷ್ಯನು ಅವನ ಹೆಂಡತಿಯು ಇಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಮೊದಲನೇ ವಾಕ್ಯದ ಭಾಗ ಓದಿರುವಂಥ ಪಾಸ್ಟರ್ ಅವರಿಗೆ ವಂದನೆಗಳು. ಈಗ 2ನೇ ಭಾಗವಾಗಿ ನಮ್ಮ ಮಧ್ಯದಲ್ಲಿ ದೇವರ ಸೇವೆಯನ್ನು ಮಾಡುತ್ತಿರುವಂಥ ನಾರಾಯಣ್ ಪಾಸ್ಟರ್ ಅವರು ನಮ್ಮ ಮಧ್ಯದಲ್ಲಿ ದೇವರ ಸೇವೆಗಾಗಿ ಇಲ್ಲಿ ಹುಣಸೂರಲ್ಲಿ ಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಅವರು ಮುಂದೆ ಬಂದು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಿಂದ 33ನೇ ವಚನ ತನಕ ದೇವರ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಓದುವವರಾಗಿರ್ತಾರೆ. ನಾವೆಲ್ಲ ಗಮನವಾಗಿ ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನೋ ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತನ್ನ ಹೆಂಡತಿಯನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ಯಾರು ಎಂದು ಸ್ವಶರೀರವನ್ನು ಹಾಗೆ ಮಾಡುವುದಿಲ್ಲ. ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದಿದೆ. ಆಮೇನ್. ಸಮಯದಲ್ಲಿ ದೇವರ ವಾಕ್ಯವನ್ನು ಓದಿದ್ದೀವಿ. ಈ ವಾಕ್ಯವನ್ನು ವಿವರವಾಗಿ ನಮಗೆ ದೇವರ ವಾಕ್ಯದ ಮೂಲಕ ಸ್ವಲ್ಪ ಹೊತ್ತು ನಮ್ಮ ಮಧ್ಯದಲ್ಲಿ ಅರ್ಧ ಗಂಟೆ ಕಾಲ ದೇವರ ವಾಕ್ಯವಾದ ಸಂದೇಶವನ್ನು ಕೊಡುವುದಕ್ಕಾಗಿ ಸುಪ್ರಿಯಾ ಅವರ ಹಾಸ್ಟೆಲಿನ ಡ್ಯಾಡಿ ಅಂತ ಕರೆಯುವಂಥ ದೇವ ಸೇವಕರು ರೆವರೆಂಡ್ ವಿ ಚಾರ್ಲ್ಸ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ದೇವರ ಸಂದೇಶಕ್ಕಾಗಿ ನಾವೆಲ್ಲರ ಕರೆಗಳು ತಟ್ಟಿ ಆಹ್ವಾನ ಮಾಡಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಆಶೀರ್ವದಿಸಲ್ಪಟ್ಟ ಸಭೆಗಾಗಿ ದೇವರನ್ನ ಸ್ತುತಿಸ್ತಾ ಇದೆ. ರೆವರೆಂಡ್ ಪಾಸ್ಟರ್ ಸ್ಟೀವನ್ ಸುರೇಶ್ ಅವರುಗಳು, ಕುಟುಂಬ ವೇದಿಯಲ್ಲಿ ಇರುವ ಎಲ್ಲ ಪಾಸ್ಟರ್ಸ್ಗಳು, ಇರುವ ಎಲ್ಲ ಪಾಸ್ಟರ್ಸ್ಗಳು, ಕುಟುಂಬಸ್ಥರು, ಸ್ನೇಹಿತರು, ನಮ್ಮೆಲ್ಲರನ್ನು ಅತಿ ಬೇಗನೆ ಬರುವ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತೇನೆ. ಹಲ್ಲೆಲೂಯಾ. ಸುಪ್ರಿಯಾ ಮತ್ತು ಮಣಿ
ಅವರು ಇವತ್ತು ವಿವಾಹ ಉಡಂಬಡಿಕೆಯಲ್ಲಿ ಪ್ರವೇಶಿಸುತ್ತಾರೆ. ಸೊ ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಯಲ್ಲಿ ಬಂದಿದ್ದು ಇಲ್ಲಿ ಪಾಸ್ಟರ್ ಜೂಲಿಯಟ್ ಅಗಸ್ಟಿನ್ ಅವರಿದ್ದಾರೆ, ಅವರು ಲೇಡಿ ಪಾಸ್ಟರ್. ಮತ್ತು ನಮ್ಮ ಹಾಸ್ಟೆಲ್ದ ಇನ್ಚಾರ್ಜ್ ಆಗಿದೆ ಟೆಲ್ಮಾ ಸಿಸ್ಟರ್. ವಿವೇಕ್ ಅವರು ಸೂಪರ್ವೈಸರ್ ಆಗಿದೆ, ಜಾಯ್ಸ್ ಮೇರಿ. ಸೊ ಸುಪ್ರಿಯಾ ಮತ್ತು ಅವರಿಗೆ ಬೇರೆ 3 ಸಿಸ್ಟರ್ಸ್ ಇದ್ದಾರೆ. ಸೊ ಅವ್ರನ್ನ ಸಾಕಕ್ಕೆ ದೇವರು ಕೃಪೆ ಕೊಟ್ಟಿದ್ದು. ಎಲ್ಲದಕ್ಕೆ ಹೆಚ್ಚಾಗಿ ದೇವರಲ್ಲಿ ಬೆಳಕೆ ದೇವರು ಕೃಪೆ ಕೊಟ್ಟಿದ್ದು. ಕುಟುಂಬವಾಗಿ ದೇವರಲ್ಲಿ ಇದ್ದಾರೆ. ಅವರ ತಾಯಿ ಭಾಳ ಎಲ್ಲ ಕಷ್ಟದ ಮಧ್ಯದಲ್ಲಿ, ಸಮಸ್ಯೆ ಮಧ್ಯದಲ್ಲಿ ಯೇಸುಗಾಗಿ ಭಾಳ ವೈರಾಗ್ಯವಾಗಿ ನಿಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಅವ್ರದ್ದು ಆಸೆ ಎಲ್ಲ ಸೇವೆಗರಿಗೆ ಕೊಡಬೇಕಂದು ಮಕ್ಕಳ. ಸೊ ಆ ಕಾರಣದಿಂದ ಅದು ದೊಡ್ಡ ಮಗಳದು ಗಂಡ ಧನರಾಜ್, ಪಾಸ್ಟರ್ ಧನರಾಜ್. ಸೊ ದೊಡ್ಡ ವೈರಾಗ್ಯವಾಗಿದೆ, ಭಾಳ ಹಾರ್ಡ್ ವರ್ಕ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ನಮ್ಮನ್ನೆಲ್ಲರನ್ನು ನೋಡೋದು ಭಾಳ ಸಂತೋಷ ಪಾಸ್ಟರ್, ಭಾಳ ಸಂತೋಷ. ಸೊ ಮಣಿ ಅವರು ಕೂಡ ಇಲ್ಲಿ ಚರ್ಚಲ್ಲಿ ಬೆಳೆದು ಇಲ್ಲಿ ಸೇವೆಗೆ ಸಮರ್ಪಣೆ ಮಾಡೋದಕ್ಕಾಗಿ ದೇವರನ್ನ ಸ್ತುತಿಸ್ತಾ ಇದೆ. ದೇವರ ವಾಕ್ಯದಲ್ಲಿ ಮದುವೆ ಎಂಬುದು ಅದು ದೇವರ ಐಡಿಯಾ ಆಗಿದೆ. ಅದು ಒಂದು ಮನುಷ್ಯರ ಐಡಿಯಾ ಅಲ್ಲ, ಅದು ಯಾವ ಮನುಷ್ಯನ ಉಂಟು ಮಾಡಿದಲ್ಲ, ಯಾವ ಆರ್ಗನೈಸೇಷನ್ ಐಡಿಯಾ ಅಲ್ಲ, ಅದು ದೇವರ ಐಡಿಯಾ ಆಗಿದೆ. ಪ್ರೈಸ್ ದ ಲಾರ್ಡ್. ಇವತ್ತು ಓದಿದ ವಾಕ್ಯದ ಮುಖಾಂತರ, ಸೊ ನನ್ನ ಕನ್ನಡ ಅಷ್ಟು ಫ್ಲೂಯೆನ್ಸ್ ಎಲ್ಲ ನೀವು ಕ್ಷಮಿಸಬೇಕೆಂದು ನಾವು ಬೇಡಿಕೊಳ್ಳುತ್ತೀವಿ. ಸೊ ಆ ವಾಕ್ಯದ ಮುಖಾಂತರ ದೇವರು ಮೊದಲು ಆದಾಮನು ಅವ್ವನನ್ನು ದೇವರು ಆ ಮದುವೆ ನಡೆಸಿದು, ಅದು ಏದೆನ್ ತೋಟದಲ್ಲಿ ನಡೆಸಿತು. ಪ್ರೈಸ್ ದ ಲಾರ್ಡ್. ದೇವರಿಗೆ ಕುಟುಂಬ ಮಾಡೋದಕ್ಕೆ ಒಂದು ಉದ್ದೇಶ ಇದೆ. ಈ ಭೂಮಿಯಲ್ಲಿ ಒಂದು ಉದ್ದೇಶ ಇದೆ. ಆ ಉದ್ದೇಶ ನೆರವೇರಲಿಕ್ಕೆ ಇದೆ. ಆಮೆನ್. ಎಫೆಸರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ್ ಬರೆದಿದ್ದಾರೆ, ಗಂಡನಿಗೆ ಒಂದು ಜವಾಬ್ದಾರಿ ಇದೆ, ಗಂಡಸಿಗೆ ಒಂದು ಜವಾಬ್ದಾರಿ ಇದೆ. ಗಂಡ ಯೇಸು ಸಭೆಯನ್ನು ಪ್ರೀತಿ ಮಾಡಿರ್ತಾರ, ಪ್ರೀತಿ ಮಾಡಬೇಕೆಂದು ತನ್ನ ಹೆಂಡತಿಯನ್ನು ಪ್ರೀತಿ ಮಾಡಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಅವರ ಜವಾಬ್ದಾರಿ ಅದಾಗಿದೆ. ಹೆಂಡತಿ ತನ್ನ ಗಂಡನನ್ನು ಎಲ್ಲ ಕಾರ್ಯದಲ್ಲಿ ಅನುಸರಿಸಬೇಕೆಂದು ಹೇಳ್ತಾ ಇದೆ. ಈ ಆರ್ಡರ್, ಈ ಕ್ರಮದಲ್ಲಿ ಹೋಗುವಾಗ ದೇವರು ಆಗ್ರಹಿಸುವ ಒಂದು ಕುಟುಂಬ ನಡೆಸಕ್ಕೆ ಆಗುತ್ತದೆ. ದೇವರು ಕುಟುಂಬವನ್ನು ಇಟ್ಟಿರೋದು ಒಂದು ತಾತ್ಕಾಲಿಕ ಕಾರ್ಯಕ್ಕೆ ಅಲ್ಲ, ಒಂದು ವರ್ಷಕ್ಕೆ ಅಲ್ಲ, ಕೆಲ ವರ್ಷಕ್ಕೆ ಅಲ್ಲ, ನಿರಂತರವಾಗಿ. ಆಮೆನ್. ಆದರೆ ಈಗ ಸಮೂಹದಲ್ಲಿ ಏನು ನಡೀತಾ ಇದೆ, ಒಂದು ವಾರದಲ್ಲಿ ಡೈವರ್ಸ್ ನಡೀತಾ ಇದೆ, ಒಂದು ತಿಂಗಳಲ್ಲಿ ನಡೀತಾ ಇದೆ.
1 ವರ್ಷದಲ್ಲಿ ನಡೀತಾ ಇದೆ. ಅಂತರ ಕಾರ್ಯಗಳು ಹೋಗ್ತಾ ಇದೆ. ಬೆಂಗಳೂರಲ್ಲಿ 10% ಕರೆಕ್ಟಾ? ಶತಮಾನ ಅಲ್ಲ? ಓಕೆ ಓಕೆ, ಶೇಕಡ 10 ಅಷ್ಟೇನೆ ಕುಟುಂಬವಾಗಿ ಬಾಳ್ತಾ ಇರೋದು. ಅದು ಗೌರ್ಮೆಂಟ್ದು ಲೆಕ್ಕ. ಆದರೆ ಕುಟುಂಬದಲ್ಲಿ ಬಾಳ್ಕೊಂಡು ಎಷ್ಟು ಜನ ಯಾವ ಸಂಬಂಧ ಇಲ್ಲದೆ ಬಾಳ್ತಾ ಇದ್ದಾರೆ. ಒಂದು ಯೋಚನೆ ಮಾಡಿ ನೋಡಿ, ನಾನು ಹೇಳ್ತಾ ಇರೋದು ಅಮೇರಿಕ ಅಲ್ಲಾದರೆ ಲಂಡನ್ನಲ್ಲಿ ಇರುವ ಲೆಕ್ಕ ಅಲ್ಲ, ಬೆಂಗಳೂರಲ್ಲಿ ಫ್ಯಾಮಿಲಿ ಇಲ್ಲ, ಕುಟುಂಬ ಇಲ್ಲ. ನಾವು ಬಾಳ್ತಾ ಇರೋದು ಭಾಳ ಕೊನೆಯ ದಿನದಲ್ಲಿ ಬಾಳ್ತಾ ಇದೆ. ಫಾಸ್ಟ್ ಕೊನೆಯ ದಿನದ ಅದು ಸ್ಪೆಷಲಿಸ್ಟ್ ಎಂದು ನನಗೆ ಗೊತ್ತಾಯಿತು. ನನ್ನನ್ನು ಕೂಡ ದೇವರು ಕರೆದಿದ್ದು ಕೊನೆಯ ದಿನದ ಸೇವೆ ಮಾಡೋಕ್ಕೆ, ಆ ಕೊನೆಯ ದಿನದ ಸಂದೇಶ ಸಾರಕ್ಕೆ. ಈಗ ಸಭೆಗಳಲ್ಲಿ ಎಷ್ಟು ಬರ್ತಾರೆ ಎಂಬ ಯಾವ ಶ್ರುತಿ ಇಲ್ಲ. ಆದರೆ ಈ ಸಭೆಯಲ್ಲಿ ಅದು ಕೇಳ್ತಾ ಇದೆ, ಏಸು ಅತಿ ಬೇಗನೆ ಬರ್ತಾ ಇದೆ ಎಂದು. ಆಮೆನ್. ಅದಕ್ಕೆ ಸಿದ್ಧರಾಗಿರುವರು ಧನ್ಯರು. ಈ ಕೊನೆಯ ದಿನದಲ್ಲಿ ಬೈಬಲ್ ಹೇಳ್ತಾ ಇದೆ, ಕುಟುಂಬ ಇಲ್ಲದೆ ಕಾಲದಲ್ಲಿ ಬಾಳ್ತಾ ಇದೆ. ಬೈಬಲ್ ಹೇಳ್ತಾ ಇದೆ, ನೋಹ ಕಾಲ, ಲೋತಿನ ಕಾಲ ಥರ ಸ್ವಾತಂತ್ರ್ಯ ಪ್ರಪಂಚದಲ್ಲಿ ನಾವು ಬಾಳ್ತಾ ಇದೆ. ಅದರ ಮಧ್ಯದಲ್ಲಿ ನಾವು ಕುಟುಂಬ ಮುರಿದು ಹೋಗೋದೆ ಬೇಕಾದರೆ ದೇವರ ಹತ್ರ ಇರುವ ಯಥಾರ್ಥ ಸಂಬಂಧ ಬೇಕಾಗಿದೆ. ಸೃಷ್ಟಿಕರ್ತರ ಹತ್ರ ಇರುವ ಸಂಬಂಧ ಬೇಕಾಗಿದೆ. ಯೇಸು ಒಂದು ನಾಯಕನಲ್ಲ. ಯೇಸು ಒಂದು ಮತ ಮಾಡೋಕ್ಕೆ ಬಂದ ದೇವರಲ್ಲ. ಯೇಸು ಜನರನ್ನು ರಕ್ಷಿಸಕ್ಕೆ ಬಂದ ದೇವರಾಗಿದೆ. ಯೇಸು ಸ್ವಾಮಿ 2000 ವರ್ಷದ ಮುಂದೆ ನಮಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದೆ. ಪಾಪ ಪರಿಹಾರಕ್ಕೋಸ್ಕರ ಉಣಲ್ಪಟ್ಟು 3ನೇ ದಿನ ಎದ್ದು ಬಂದ ದೇವರು ಈಗಲೂ ಜೀವಿಸುತ್ತಾರೆ. ಯಾರೆಲ್ಲ ಯೇಸುವಿನ ಅಂಗೀಕಾರ ಮಾಡುತ್ತಾರೋ ಅವರನ್ನು ತನ್ನ ಮಕ್ಕಳಾಗಿ ಅಂಗೀಕಾರ ಮಾಡುತ್ತಾರೆ. ಇಲ್ಲಿ ಬಂದು ಸೇರಿದ ಮೇಲೆ ದೇವರ ಹತ್ರ ಸಂಬಂಧ ಇದೆಯಾ ನಮಗೆ? ಆ ಸಂಬಂಧ ಬೇಕಾದರೆ ಯೇಸು ಹತ್ರ ಯೇಸುವಿನ ಅಂಗೀಕಾರ ಮಾಡಬೇಕಾಗಿದೆ. ಯೇಸು ಲೋಕ ರಕ್ಷಕರಾಗಿದೆ. ಈಗ ಮತಾಂತರ ಎಂದು ಹೇಳಿ ಎಷ್ಟು ಕ್ರೈಸ್ತರನ್ನ ಕೊಲೆ ಮಾಡುತ್ತಾ ಇದೆ. ಎಷ್ಟು ದೇವರ ಸೇವೆಗರನ್ನ ಹೊಡಿತಾ ಇದ್ದಾರೆ, ಬೆಂಕಿ ಹಾಕ್ತಾ ಇದ್ದಾರೆ, ಚರ್ಚನ್ನು ಬೆಂಕಿ ಹಾಕ್ತಾ ಇದ್ದಾರೆ. ಕಾರಣ ಏನು? ಅವರು ಹೇಳ್ತಾ ಇದೆ ಮತಾಂತರ ಮಾಡುತ್ತಾ ಇದೆ ಎಂದು. ಇದೊಂದು ಮತಾಂತರ ಅಲ್ಲ, ಜನರನ್ನು ರಕ್ಷಿಸುವ ಮಾರ್ಗವಾಗಿದೆ ಕ್ರೈಸ್ತರು ಎಂಬುದು. ಪಾಪದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ಕಾಯಿಲೆದಿಂದ ರಕ್ಷಣೆ, ನಿತ್ಯ ನರಕದಿಂದ ರಕ್ಷಣೆ. ಈಗ ಮರಣ ಹೊಂದಿದರೆ ನಿತ್ಯ ಪರಲೋಕ ಹೋಗ್ತೀರಾ ಎಂಬ ನಂಬಿಕೆ ಇದೆಯಾ? ಮರಣ ಯಾವ ಸಮಯದಲ್ಲಿ ಬೇಕಾದರೂ ಹಿಡಿಯಬಹುದು. ಆದರೆ ಈಗ ಮರಣ ಹೊಂದಿದ್ರೆ ಎಲ್ಲಿ ಹೋಗ್ತೀರಾ ನೀವು? ನಿತ್ಯ ಪರಲೋಕ ಒಂದು ಇದೆ, ನಿತ್ಯ ನರಕ ಒಂದು ಇದೆ. ಹೌದು, ಇದು ಮದುವೆದು
ಕೂಟ ಇರಬಹುದು, ಆದರೂ ಕೂಡ ಬಹಳ ಭಾರದಿಂದ ಹೇಳ್ತಾ ಇದೆ. ನರಕ ಎಂಬುದು ಅದೊಂದು ಸಾಧಾರಣ ಜಾಗವಲ್ಲ, ಅದು ನಿತ್ಯವಾದ ಬೆಂಕಿ ಇರುವ ಜಾಗ. ಆ ಜಾಗಕ್ಕೆ ಹೋಗಬಾರದು ಎಂಬ ರೀತಿಯಲ್ಲಿ ಈಗ ಈ ಸಮಯದಲ್ಲಿ ಕೂಡ ನಾವು ಹೇಳ್ತಾ ಇದೆ. ಅದರಿಂದ ರಕ್ಷಣೆ ಹೊಂದಕ್ಕೆ ಒಂದೇ ಮಾರ್ಗ, ಯೇಸು ಕ್ರಿಸ್ತುವಿನ ನಮ್ಮ ಸ್ವಂತ ಜೀವಿತದ ರಕ್ಷಕರಾಗಿಯೂ ದೇವರಾಗಿಯೂ ಅಂಗೀಕಾರ ಮಾಡೋದು ಮುಖಾಂತರ. ಆ ಕ್ಷಣದಲ್ಲಿ ನೀವು ಮರಣ ಹೊಂದಿದ್ರಿ ಪರಲೋಕ ಹೋಗುತ್ತೀರಾ. ದೇವರ ಹತ್ರ ಸಂಬಂಧ ಬರುತ್ತದೆ. ದೇವರದು ದೊಡ್ಡ ಕೃಪೆಯಿಂದ ಸಹೋದರ ಮಾಣಿ ಅವರು, ಸಹೋದರಿ ಸುಪ್ರಿಯಾ ಅವರು ಯೇಸು ಕ್ರಿಸ್ತನಲ್ಲಿ ಇದೆ. ಯೇಸು ಕ್ರಿಸ್ತನಲ್ಲಿ ಸಭೆಯಲ್ಲಿ ಬೆಳೆಯಕ್ಕೆ ಕಾರಣವಾಗಿದೆ. ಈಗ ಮದುವೆ ಜೀವಿತಕ್ಕೆ ಪ್ರವೇಶಿಸ್ತಾ ಇದೆ. ಅವರು ತಗೊಂಡ ತೀರ್ಮಾನಕ್ಕಾಗಿ ದೇವರನ್ನ ಸ್ತುತಿಸ್ತಾ ಇದೆ. ಅವ್ರದ್ದು ಇಬ್ಬರದು ಆಗ್ರಹ ದೇವರ ಸೇವೆ ಮಾಡಬೇಕೆಂದು, ಅದಕ್ಕಾಗಿ ದೇವರನ್ನ ಸ್ತುತಿಸ್ತಾ ಇದೆ. ಬೈಬಲಲ್ಲಿ ಹೇಳ್ತಾ ಇದೆ, ಜೋಶುವ ಹೇಳಿದ್ದು, ಜೋಶುವ 24:14 ನಾನು ನನ್ನ ಮನೆಯವರು ದೇವರಿಗೆ ಸೇವೆ ಮಾಡುತ್ತೀವಿ ಎಂದು, ನಾನು ನನ್ನ ಕುಟುಂಬ ದೇವರಿಗೆ ಸೇವೆ ಮಾಡುತ್ತೀವಿ ಎಂದು ಇವರ ಜೀವನದಲ್ಲಿ ಅಂತರ ತೀರ್ಮಾನಕ್ಕಾಗಿ ಸ್ತೋತ್ರ, ಆ ಸಮರ್ಪಣೆಗಾಗಿ ದೇವರನ್ನ ಸ್ತುತಿಸ್ತಾ ಇದೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ಇರುವ ನೀವು, ನಿಮ್ಮ ಜೀವಿತ ಹೇಗಿದೆ? ದೇವರು ನಮಗೆ ಕುಟುಂಬ ಜೀವಿತ ಕೊಟ್ಟಿದೆ. ನೀವು ಕುಟುಂಬ ಜೀವಿತ ನಡೆಸ್ತಾ ಇದೆ. ಆದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸೇವೆ ಮಾಡುವ ಆ ಭಾರಯುತಿಯ ಹೇಗಿದೆ ನಮ್ಮ ಜೀವಿತ? ಇಲ್ಲಿ ಪಾಸ್ಟರ್, ಈ ಸಭೆಯು ಸೇವೆಗಾಗಿ ದೊಡ್ಡ ಸಂದರ್ಭದಲ್ಲಿ ಇದೆ, ದೊಡ್ಡ ಸಂದರ್ಭದಲ್ಲಿ ಮಾಡಿದೆ. ಎಷ್ಟು ದೊಡ್ಡ ಕೃಪೆಯು ಇಲ್ಲಿಂದ ಸೇವೆ ಮಾಡೋದು. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಯಾವುದಕ್ಕಾಗಿ ಕರೆದಿದೆ ಅದರಲ್ಲಿ ನಾವು ಸಮರ್ಪಣೆವಾಗಿ ಇರೋಣ, ಅದರಲ್ಲಿ ನಾವು ನಂಬಿಕಸ್ಥರಾಗಿ ಮಾಡೋಣ. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಯಾವುದಕ್ಕಾಗಿ ಕರೆದಿದೆ, ಏನು ಸೇವೆ ಮಾಡೋಕ್ಕಾಗಿ ಕರೆದಿದೆ, ಎಲ್ಲಿ ಸೇವೆ ಮಾಡೋಕ್ಕೆ ಆಗಿ ಕರೆದಿದೆ, ಅದರಲ್ಲಿ ನಾವು ಇರಬೇಕು, ಅದರಲ್ಲಿ ನಾವು ನಂಬಿಕಸ್ಥರಾಗಿ ಇರಬೇಕು. ಯೇಸುವಿನ ಬರಿಗೆವರೆಗೆ ಅದರಲ್ಲಿ ಓಡಬೇಕಾಗಿದೆ. ಆಮೆನ್. ದೇವರ ವಾಕ್ಯ ಹೇಳ್ತಾ ಇದೆ, ರೋಮರ್ 14ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಇದೆ, ನಾವೆಲ್ಲರೂ ದೇವರಿಗೆ ಲೆಕ್ಕ ಕೊಡಬೇಕೆಂದು. ನಾವು ಲೆಕ್ಕ ಕೊಡಬೇಕು. ಮನುಷ್ಯ ಜೀವಿತ ಈ ಪ್ರಪಂಚದಿಂದ ಆಕೆ ಮುಗಿದು ಹೋಗೋದಿಲ್ಲ, ಹಾಗೆ ಮುಗಿದು ಹೋಗೋದಿಲ್ಲ. ಯೇಸು ಕ್ರಿಸ್ತನಲ್ಲಿ ಇರುವವರೆಗೂ ಇಲ್ಲದ ಜನರಿಗೂ ಕೂಡ ಒಂದು ನ್ಯಾಯ ತೀರ್ಪು ಇದೆ. ಎಷ್ಟು ಜನರಿಗೆ ಅದು ಗೊತ್ತು? ಒಂದು ನ್ಯಾಯ ತೀರ್ಪು ದಿನ ಒಂದು ಇದೆ ಎಂದು. ಈಗ ಸಭೆಗಳಲ್ಲಿ, ಇವನ್ ಸೇವೆಗರಲ್ಲಿ ಒಂದು ನ್ಯಾಯ ತೀರ್ಪು ಇದೆ ಎಂದು ಎಷ್ಟು ವಿಶ್ವಾಸಿಗಳಿಗೆ ತಿಳಿಸ್ತಾ ಇದೆ, ಎಷ್ಟು ಸಭೆ ಜನರಿಗೆ ಗೊತ್ತು? ಒಂದು 15-20 ವರ್ಷದಿಂದ ಸಭೆಗಳಲ್ಲಿ ಬೋಧನೆ ಮಾಡ್ತಾ ಇರೋದು,
ದೇವರು ನಮಗೆ ದೊಡ್ಡ ಮನೆ ಕೊಡ್ತಾರೆ, ದೊಡ್ಡ ಕಾರ್ ಕೊಡ್ತಾರೆ, ದೊಡ್ಡ ಐಶ್ವರ್ಯ ಬರುತ್ತದೆ, ಅದು ಬರುತ್ತದೆ, ಇದು ಬರುತ್ತದೆ. ಅದರಲ್ಲೇ ಇದೆ. ಒಂದು 20-15 ವರ್ಷವಾಗಿ ಹಾಗೆ ನಾವು ನೋಡ್ತಾ ಇದೆ. ಆದರೆ ಸಭೆಗಳಲ್ಲಿ ಎಲ್ಲಿ ಬೋಧನೆ ಮಾಡ್ತಾ ಇದೆ, ಯೇಸು ಕ್ರಿಸ್ತುವಿನ ಒಂದು ರಹಸ್ಯವಾದ ಬರಿಗೆ ಇದೆ. ಮರಣದ ನಂತರ ಒಂದು ನ್ಯಾಯ ತೀರ್ಪು ಇದೆ. ಮೇಲೆ ಕ್ರಿಸ್ತು ಯೇಸುವಿನ ನ್ಯಾಯ ಸಿಂಹಾಸನದ ಮುಂದೆ ಒಂದು ನ್ಯಾಯ ತೀರ್ಪು ಇರೋದು ಎಷ್ಟೊಂದು ವಿಶ್ವಾಸಿಗಳಿಗೆ ತಿಳಿಸ್ತಾ ಇದೆ. ಯಾವ ಐಡಿಯಾ ಇಲ್ಲ. ಯೇಸು ಕ್ರಿಸ್ತನಲ್ಲಿ ಬಂದಿದ ಮೇಲೆ ಇಷ್ಟ ಪ್ರಕಾರವಾಗಿ ಬಾಳೋದು ನೋಡ್ತಾ ಇದೆ. ಯೇಸು ಕ್ರಿಸ್ತನಲ್ಲಿ ಬಂದಿದ್ರೆ ಐಶ್ವರ್ಯ ಇದೆ, ಅದು ಇದೆ, ಇದಿದೆ ಎಂದು ಹೇಳಿ ಹೌದು ಅದರಲ್ಲೆಲ್ಲ ನಾವು ನಂಬ್ತಾ ಇದೆ. ಆದರೆ ಈ ಕಾಲ ಬಗ್ಗೆ ಗೊತ್ತಾಗಬೇಕು. ಈ ಕಾಲಿಗೆ ಹೊತ್ತವಾಗಿ ಪ್ರಸಂಗ ಮಾಡಬೇಕಾಗಿದೆ. ಪಾಸ್ಟರ್ ಸ್ಟೀವನ್ ಸೂರಿ ಸೊ ಅದು ಹೊಂದಿಕೊಂಡಿದ್ದ ದೇವರಿಂದ. ಪ್ರೈಸ್ ದ ಲಾರ್ಡ್. ಈ ಕಾಲಕ್ಕೆ ಹೊತ್ತವಾದ ಪ್ರಸಂಗ ಇಲ್ಲಿಂದ ಬರ್ತಾ ಇದೆ. ಅದಕ್ಕಾಗಿ ದೇವರನ್ನ ಸ್ತುತಿಸ್ತಾ ಇದೆ. ನನಗೆ ಗೊತ್ತು, ದೊಡ್ಡ ದೊಡ್ಡ ಸಭೆಗಳು, ಕೇರಳದಲ್ಲಿ ಇರುವ ದೊಡ್ಡ ಸಭೆಗಳು, ಬ್ಯಾಂಗ್ಳೂರಲ್ಲಿ ಇರುವ ದೊಡ್ಡ ದೊಡ್ಡ ಸಭೆಗಳು, ಅವರೆಲ್ಲ ನಂದು ಅಪ್ಪಾಲಗರೆಲ್ಲ ನಂದು ಫ್ರೆಂಡ್ ಆಗಿದೆ, ಭಾಳ ಕ್ಲೋಸ್ ಆಗಿದೆ. ಬಟ್ ಅವರ ಮಧ್ಯದಲ್ಲಿ ಯೇಸುವಿನ ಬಗ್ಗೆ ಯಾವ ಶ್ರುತಿ ಇಲ್ಲ. ಒಂದು ನ್ಯಾಯ ತೀರ್ಪು ಇದೆ, ಯಾವ ಶ್ರುತಿ ಇಲ್ಲ. ಯುಗ ಯುಗವಾದ ಒಂದು ಜೀವಿತ ಇದೆ, ಯಾವ ಶ್ರುತಿ ಇಲ್ಲ. ಈ ಭೂಮಿ ಪರ್ಮನೆಂಟ್ ಮಾಡೋದು ಥರ ಇರುವ ಪ್ರಸಂಗನೆ ಎಲ್ಲದು ನೋಡ್ತಾ ಇದೆ. ಈ ಭೂಮಿಯಲ್ಲಿ ಅದು ಮಾಡೋಕ್ಕೆ, ಇದು ಮಾಡೋಕ್ಕೆ, ಬಂಗ್ಲಾ ಮೇಲೆ ಬಂಗ್ಲಾ, ಕಾರು ಮೇಲೆ ಕಾರು, ಅದ ಮೇಲೆ ಅದರಲ್ಲೇ ಇದ್ದಾರೆ. ನಿತ್ಯ ರಾಜ್ಯಕ್ಕಾಗಿ ಕಾರ್ಯಗಳು ಮಾಡೋದು ಯಾವ ಐಡಿಯಾ ಇಲ್ಲ ಅವರಿಗೆ. ಒಂದು ನ್ಯಾಯ ತೀರ್ಪು ಇದೆ, ಯಾವ ಐಡಿಯಾ ಇಲ್ಲ. ಆ ಕಾರಣದಿಂದ ಇಷ್ಟ ಪ್ರಕಾರವಾಗಿ ಕ್ರೈಸ್ತವರ ಜೀವಿತ ನಡೆಸ್ತಾ ಇದ್ದಾರೆ. ಇಲ್ಲ, ಈ ಪ್ರಪಂಚದಲ್ಲಿ ನಾವು ಹೇಗೆ ಬಾಳ್ತಾ ಇದೆ, ಅದಕ್ಕೆ ಕ್ರಿಸ್ತು ಯೇಸುವಿನ ವಿಶ್ವಾಸಿಗಳದ್ದು ಕ್ರಿಸ್ತು ಯೇಸುವಿನ ನ್ಯಾಯ ಸಿಂಹಾಸನದ ಮುಂದೆ ಒಂದು ನ್ಯಾಯ ತೀರ್ಪು ಇದೆ. ಅಲ್ಲಿ ನಾವು ಲೆಕ್ಕ ಕೊಡಬೇಕಾಗಿದೆ. ಹೇಗೆ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ಇರುವ ಜೀವಿತ ನಡೆಸಿ ಬಂದಿದ್ದು, ಹೇಗೆ ಕುಟುಂಬ ಜೀವಿತ ನಡೆಸಿ ಬಂದಿದ್ದು, ಹೇಗೆ ಸೇವೆ ನಡೆಸಿ ಬಂದಿದ್ದು, ಅಲ್ಲಿ ನಾವು ಲೆಕ್ಕ ಕೊಡಬೇಕಾಗಿದೆ. ಅಲ್ಲಿ ಪ್ರಕಟಣೆ ಆಗುತ್ತದೆ. ನಮ್ಮ ಜೀವಿತ, ನಮ್ಮ ಸೇವೆಯು, ನಮ್ಮ ಕುಟುಂಬ ಜೀವಿತಯು ಅಲ್ಲಿ ಪ್ರಕಟಣೆ ಆಗುತ್ತದೆ. ಅಲ್ಲಿ ಪ್ರಕಟಣೆ ಮಾಡಿ ಏನು ಮಾಡುತ್ತಾರೆ? ಕೆಲರಿಗೆ ನಿತ್ಯ ಪ್ರತಿಫಲ ಹೊಂದಿಕೊಳ್ಳುತ್ತಾರೆ, ಕೆಲರಿಗೆ ನಿತ್ಯ